ರೀ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಏನಂದರೆ ನಾನು ಸ್ವಲ್ಪ ನಮ್ಮ ದೀಕ್ಷಾರ್ ಊರಿಗೆ ಹೋಗಿ ಬರಬೇಕಾಗಿತ್ತು. ಅದಕ್ಕೆ ಇಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ, ನಾನು ಊರಿಗೆ ಹೋಗಿ ಬರ್ತೀನಿ. ಯಾಕೆ? ಏನಾಯ್ತೆ ಸಂಗೀತ? ಯಾಕೋ ನಮ್ಮ ದೀಕ್ಷಾ ತುಂಬ ಅಳ್ತಾ ಇದ್ಲಲ್ಲ, ಏನಂತ ಹೇಳಲಿಲ್ಲ. ಅವಳು ಹೋದಾಗಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಅವಳು ಏನು ಹೇಳ್ಕೊಂಬ್ಲಿಲ್ಲ, ಏನಿಲ್ಲ, ದುಃಖಿಸ್ಕೊಂಡು ಅಳಾಳಲ್ಲ. ಯಾಕೆ ಅಳ್ತಾ ಇದ್ಲು? ಅದಕ್ಕೆ ಬೇಜಾರಾಗ್ತೈತೆ ನನಗೆ. ಏನಪ್ಪ ನನ್ನ ತಂಗಿ ಏನು ಕಷ್ಟ ಅನುಭವಿಸ್ತಾ ಇರ್ಬೋದು ಅಲ್ಲಿ ಅಂತ ಹೇಳಿ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಐತೆ. ಅದಕ್ಕೇನೆ ಏನೋ ಇರಬೇಕು, ಏನೂ ಇಲ್ದಲೇ ಅವಳು ಹಂಗೆ ಅಳ್ತಾ ಇರಲಿಲ್ಲ. ಅದಕ್ಕೆ ಏನಿರ್ಬೋದು ಅಂತ ತಿಳ್ಕೊಂಬೋದಕ್ಕಾಗಿನ ನಾನು ಹೋಗ್ತೀನಿ ಕಣ್ರಿ, ದೀಕ್ಷಾರೂರ್ಗೆ ಹೋಗಿ ಬರ್ತೀನಿ. ಅಯ್ಯೋ, ಯಾಕಂದರೆ ನಿನ್ನ ಮದುವೆ ಆಗೋದು ಬೇಡ ಅಂತ ತಡೆದೆ ನೋಡು. ನಮ್ಮ ಅಕ್ಕನಿಗೆ ತುಂಬ ಮನಸ್ಸಿಗೆ ಬೇಜಾರ ಮಾಡಿದ್ನಲ್ಲ ಅನ್ನೋದಕ್ಕೆ ಅವಳು ಅಳ್ತಾ ಇರ್ಬೋದು ಅಷ್ಟೇ. ಬೇರೆ ಯಾವ ಕಾರಣನೂ ಇಲ್ಲ. ಚಿರು ಒಳ್ಳೆಯವನಲ್ಲ, ಚೆನ್ನಾಗಿ ನೋಡ್ಕೊಂತಾನೆ. ಇನ್ನೇನು ಬೇಕು? ಅವನು ಒಳ್ಳೆಯನಾಗಿದ್ದಾನಲ್ಲ, ಅಷ್ಟೇ ಸಾಕು ಬಿಡು. ಅವಳು ಯಾಕೆ ಹತ್ತಿದ್ದಾಳೆ ಅಂತಂದ್ರೆ ನಮ್ಮ ಅಕ್ಕನ ಮನಸ್ಸಿಗೆ ತುಂಬ ಬೇಜಾರ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಹತ್ತಿದ್ದಾಳೆ. ಹೆಂಗೋ ಅಳ್ತಾ ಹೋಗಿದ್ದಾಳಲ್ಲ, ನಾನು ವರ್ಷಿತಕ್ಕ ಹೋಗ್ಬಿಟ್ಟು ಒಂದ್ಸತಿ ಮಾತಾಡಿಸ್ಕೊಂಡು ಬರ್ತೀವಿ. ಅವಳಿಗೂ ಎಷ್ಟೋ ಸಮಾಧಾನ ಆದಂಗೆ ಆಗುತ್ತೆ. ನಮ್ಮ ಅಕ್ಕರು ಬಂದಿದ್ರು ಅಂತ ಹೇಳಿ ಅವಳಿಗೂ ಮನಸ್ಸಲ್ಲಿರೋ ಬೇಜಾರೆಲ್ಲ ಹೋಗುತ್ತೆ. ಅದಕ್ಕೆ ಹೋಗಿ ಬರ್ತೀವಿ ಕಣ್ರಿ. ಏನಾಗೈತೆ ಏನೋ ಗೊತ್ತಿಲ್ಲ, ಅದಕ್ಕೇನೆ ಸುಮ್ಮನೆ ಹೋಗಿ ಮಾತಾಡಿಸ್ಕೊಂಡು ಬರ್ತೀವಿ. ಸರಿಯಮ್ಮ, ಆಯಿತು, ಹೋಗ್ಬಾ. ಅದಕ್ಕೆ ವರ್ಷಿತಕ್ಕನ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ. ಫಸ್ಟ್ ನಿಮ್ಮನ್ನು ಕೇಳೋಣ ಅಂತ ಹೇಳಿ ಸುಮ್ಮನೆ ಆದೆ. ಸರಿ ಆಯಿತು, ಹೋಗ್ಬಾ ಸಂಗೀತ. ಎಲ್ಲಿಗಪ್ಪ ಹೋಗೋದು? ದೀಕ್ಷಾರ್ ಊರಿಗೆ ಕಣಮ್ಮ. ಅವಳು ನೆನ್ನೆ ಅಳ್ತಾ ಹೋಗ್ಬಿಟ್ಲಾ, ತುಂಬಾನ ಬೇಜಾರ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬರ್ತೀವಿ. ನಾವು ಹಿಂಗೆ ಬರ್ತಾ ಹೋಗ್ತಾ ಇರ್ತೀವಿ ಅನ್ನಂಗೆ ಆಗುತ್ತೆ. ಅವಳಿಗೂ ಎಷ್ಟೋ ಸಮಾಧಾನ ಆಗುತ್ತೆ. ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ದಾಳೆ. ಹೋಗಿ ಬರಲಿ ಬಿಡಮ್ಮ. ಇದೇ ನೋಡಮ್ಮ ಅಕ್ಕ ತಂಗಿಯರ ಪ್ರೀತಿ ಏನ್ರಿ. ನೋಡು, ಇವಾಗ ನಿನ್ನ ತಂಗಿ ಓದ್ಕೊಂತ ಓದ್ಲು ಅಂತ ಹೇಳಿ ನೀನು ಹೋಗಿ ಬರಬೇಕು, ಮಾತಾಡ್ಸ್ಕೊಂಬರ್ಬೇಕು ಅಂತೀಯ. ನೋಡು, ಇದೇ ಮತ್ತೆ ಅಕ್ಕ ತಂಗಿಯರ ಪ್ರೀತಿ. ಅವಳು ಅರ್ಥ ಮಾಡ್ಕೊಂಬ್ಲಿಲ್ಲ, ಅವಳಿಗೆ ಇವಾಗ ಅರ್ಥ ಆಗೈತಿ. ಹೋಗಿ ಮಾತಾಡಿಸ್ಕೊಂಬರ್ರಿ ಅಷ್ಟೇನೆ. ಹೋಗಿ ವರ್ಷಿತಕ್ಕನ ಹತ್ರ ಮಾತಾಡ್ತೀನಿ. ಹೋಗೋಣ ವರ್ಷಿತಕ್ಕ ಅಂತ ಹೇಳ್ತೀನಿ ಇರ್ರಿ. ಸರಿ ಅಮ್ಮ, ಹೇಳೋಗು, ಹುಷಾರಾಗಿ ಹೋಗ್ರಿ. ದೀಕ್ಷೆಗೆ ಚೆನ್ನಾಗಿ ಬುದ್ಧಿ ಬಂದೈತಾಳೇನಪ್ಪ? ನಮ್ಮ ನೆನ್ನೆ ಅಂತೂ ಪಾಪ ಬಂದು ತುಂಬಾ ಅಳ್ತಾ ಇದ್ಲು. ಅವನೊಳ್ಳೇನು ಬಿಡಪ್ಪ, ಹೆಂಗೆ ಚೆನ್ನಾಗಿ ನೋಡ್ಕೊಂತಾನೆ. ಅತ್ತೆ ಮಾಮ ಇಲ್ಲ, ಅತ್ತೆ ಮಾಮ ಕಾಟಿಲ್ಲ, ಏನಿಲ್ಲ. ಹೆಂಗ ಅವ್ರ ಪಾಡಿ ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಜೀವನ ಮಾಡ್ತಾರತ್ತ, ಚೆನ್ನಾಗಿರ್ಲಿ. ಅದಕ್ಕೆ ಇಲ್ಲಿ ಬರಲ್ವಂತ ಇನ್ಮೇಲೆ ಅಲ್ಲೇ ಇರ್ತೀವಿ, ನೀವೇ ಎಲ್ಲ ನೋಡ್ಕೋಬೇಕಿಲ್ಲಿ ನಮ್ಮಪ್ಪ ನಮ್ಮಮ್ಮನ ಅಂತ ಹೇಳೋದ್ಲು. ನೋಡ್ಕೊಂಡ್ರಾತ ಹೇಳಪ್ಪ, ಇಲ್ಲವಲ್ಲೂ ಕೂಡ ನೋಡ್ಕೊಂಡಿರಂತೀನಿ. ಇವನು ಅಡುಗೆ ಆಗಿದ್ರೆ ಸ್ವಲ್ಪ ಊಟಕ್ಕಿಡಮ್ಮ, ಊಟ ಮಾಡಿ ಹೋಗ್ತೀನಿ. ಬಾರಪ್ಪ. ಫಸ್ಟ್ ಏನಾಗೈತೆ, ಅವಳಿಗೆ ಯಾಕೆ ಹೆಂಗೆ ಅಳ್ತಾ ಇದ್ಲು ನಮ್ಮ ದೀಕ್ಷೆ ಅಂತ ತಿಳ್ಕೋಬೇಕು. ಅವಳು ಇದಕ್ಕೆಲ್ಲ ಏನು ಹತ್ತಿಲ್ಲ, ಏನೋ ಕ್ಷಮೆ ಕೇಳಿ ಸುಮ್ಮನಾಗಳು. ಯಾಕೋ ಅಳ್ತಾ ಇದ್ಲು, ಅದೇನಂತ ಹೇಳಲೇ ಇಲ್ಲ. ನಾನು ನೋಡಿ ತುಂಬ ಅಳ್ತಾ ಇದ್ಲು. ವರ್ಷಿತಕ್ಕ ಇದಳ ಹೆಂಗೆ? ವರ್ಷಿತಕ್ಕ, ನಾನು ವರ್ಷಿತಕ್ಕನಿಗೆ ಫೋನ್ ಮಾಡಬೇಕು. ಮೂವರು ಹೋಗಿ ಬರ್ಬೋದು. ವರ್ಷಿತಕ್ಕ, ವರ್ಷಿತಕ್ಕ, ಯಾಕಮ್ಮ ಸಂಗೀತ ಬಾ. ಅಮ್ಮ, ವರ್ಷಿತಕ್ಕ ಇದ್ದಾಳಾ? ಇದ್ದಾಳ ಕಣಮ್ಮ. ಯಾಕೆ ಅಮ್ಮ? ದೀಕ್ಷಾರ್ ಊರಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ತುಂಬ ಅಳ್ತಿದ್ಲು ಕಣಮ್ಮ. ಅವಳು ಹೋದಾಗಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಯಾಕೆ ಅಳ್ತಾ ಇದ್ಲು ಏನೋ, ಯಾಕೆ ತುಂಬ ದುಃಖಿಸ್ಕೊಂಡು ಅಳ್ತಾ ಇದ್ಲು. ಅದಕ್ಕೇನೆ ನಾನು ವರ್ಷಿತಕ್ಕ ಹೋಗಿ ಬರೋಣ ಅಂತ ಹೇಳಿ. ವರ್ಷಿತಕ್ಕ ಬಾಯಿಲಿ, ನಾನು ನಿನ್ನೆ ಹುಡಿಕೊಂಡು ಬಂದೆ. ಅದೇ ನಿನ್ನೆ ಆತೈತ ಬೈದ್ಲಲ್ಲಮ್ಮ, ಅದಕ್ಕೆ ಹೋಗ್ತಾವಳೆ ನಮ್ಮ ಅಕ್ಕಯ್ಯನ ಹಿಂಗನ್ನಲ್ಲ ಅಂತ ಹೇಳಿ. ಅವಳು ಯಾಕೆ ಅಳ್ತಾಳೆ ಹೇಳು? ಚಿರುನು ಚೆನ್ನಾಗಿ ನೋಡ್ಕೊಂತಾನೆ, ಅವನು ಒಳ್ಳೆ ಹುಡುಗ. ಯಾಕೆ ಅಳ್ತಾಳೆ? ಸುಮ್ಮನೆ ನಿನ್ನ ನೋಡಿ ಕಣ್ಣ ನೀರು ಬಂದವೆ ಹೊತ್ತಾವಳೆ. ಇಲ್ಲಿಂದ ನಮ್ಮ ತಗೇನು ಅಳ್ಳಿಲ್ಲಮ್ಮ, ಸುಮ್ಮನೆ ಚೆನ್ನಾಗೇ ಓದ್ಲು. ಹೋಗ್ತೀನಿ ಅಂತ ಹೇಳೋದ್ಲಮ್ಮ, ಏನು ಅಳ್ಳಿಲ್ಲ ಇಲ್ಲೇನು. ಇಲ್ಲ ಕಣಮ್ಮ, ಅವಳು ಅದಕ್ಕೆಲ್ಲ ಹತ್ತಿದ್ದು ಬೇರೆ ಏನೋ ಕಾರಣ ಇರಬೇಕು. ಏನು ನನ್ನ ಮಕ್ಕ ನೋಡಿ ದುಃಖಿಸ್ಕೊಂಡು ಅಳ್ತಾ ಇದ್ಲು. ಅದಕ್ಕೆ ಹೆಂಗನಾಗಲಿ, ಏನಾಯ್ತೋ ಬಿಟ್ಟೈತೋ ಒಂದ್ಸತಿ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ ನಾನು ವರ್ಷಿತಕ್ಕ ಬರ್ತಾಳೆ. ಅಕ್ಕ ಫೋನ್ ಮಾಡಂಗಿದ್ರೆ ಮಾಡು, ಅವಳು ಬಂದರೆ ಮೂವರು ಹೋಗೋಣ. ಹೆಂಗೋ ನಮ್ಮ ಅಕ್ಕರೆಲ್ಲ ಬಂದವ್ರೆ ಅಂತ ಹೇಳಿ ಅವಳಿಗೂ ಖುಷಿ ಆಗುತ್ತೆ. ವರ್ಷಿತಕ್ಕ ಇವತ್ತು ಬರ್ತೀನಿ ಅಂತ ಹೇಳ್ತಿದ್ಲು ಊರಿಗೆ. ಅದೇ ಮನೆಯೆಲ್ಲ ಕಟ್ತಾ ಇದ್ದಾರಲ್ಲ, ನೋಡ್ಕೊಂಡು ಹೋಗಿ ಬಾ ಅಂತ ಹೇಳಿದ್ದೆ. ಬರ್ಬೋದೇನೋ? ವರ್ಷಿತನು ಕರ್ಕೊಂಡು ಮೂವರು ಹೋಗಿ ಬರ್ರಮ್ಮ. ಮೂವರು ಹೆಂಗೆ ಹೋಗಿಲ್ಲ ಏನಿಲ್ಲ, ಅದೆಲ್ಲೈತೋ ಏನೋ ಆ ಊರು. ಫೋನ್ ಮಾಡ್ಕೊಂಡು ಹೋಗ್ರಿ. ಫೋನ್ ನಂಬರ್ ಐತಲ್ಲ, ಅವಳಿಗೆ ಫೋನ್ ಮಾಡಿರಿ. ಚಿರುಗಾದ್ರೂ ಮಾಡಿರಿ, ಅವಳಿಗಾದ್ರೂ ಮಾಡ್ಕೊಂಡು ಹೋಗಿ ಬರ್ರಿ. ಚಿರು ಒಳ್ಳೆ ಹುಡುಗ ಸಂಗೀತ, ಅವನೇನು ಚೆನ್ನಾಗಿ ನೋಡ್ಕೊಂತಾನೆ. ಇವಳು ಸ್ವಲ್ಪ ಸಿಟ್ಟು ಜಾಸ್ತಿ. ಏನಾದರೂ ಮಾತಾಡೋದು ಸಿಟ್ಟಾಗೆ, ಸಡನ್ನಾಗಿ ಏನಾನ ಅನ್ನೋದು, ಇವಳದೇ ಸ್ವಲ್ಪ ಜಂಬ ಜಾಸ್ತಿ. ಚಿರು ಒಳ್ಳೆ ಹುಡುಗ, ಸುಮ್ಮನಿರು. ಚಿರು ಬಗ್ಗೆ ಏನು ಅನುಮಾನ ಇಕ್ಕಮ್ಮಕ್ಕೆ ಹೋಗ್ಬೇಡ ನೀನು.
ಇಲ್ಲ ಅಕ್ಕ, ನನಗೂ ಏನು ಚಿರು ಮೇಲೆ ಏನು ಅನುಮಾನ ಇಲ್ಲ, ಸುಮ್ಮನೆ ಹೋಗಿ ಬರೋದು ಅಂತ ಹೇಳ ಅಷ್ಟೇ. ನಮ್ಮ ಅಕ್ಕರು ಬಂದಿದ್ರು ಅಂತ ಅವಳಿಗೂ ಖುಷಿ ಆಗುತ್ತಲ್ಲ, ಅವಳು ಬಂದಿದ್ದಾಳೆ ಈಗ ಮಾತಾಡ್ಸ್ಕೊಂಡು ಹೋಗೋಕ್ಕೆ, ಹಿಂಗೆಲ್ಲ ಹಿಂಗಾಯಿತು ಅಂತ ಹೇಳಿ ಹೋದ್ಲಲ್ಲ, ಅದಕ್ಕೆ ನಾವು ಹೋದ್ರೆ ಒಂದು ಸಂತೋಷ ಆಗುತ್ತಲ್ಲ, ಅವಳಿಗೂ ನಮ್ಮ ಅಕ್ಕರೆಲ್ಲ ಬಂದರು ಅಂತ ತುಂಬ ಖುಷಿ ಪಡ್ತಾಳೆ, ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿ ಸುಮ್ಮನೆ. ಅಮ್ಮ ನೀನು ಬಾರಮ್ಮ ಹೋಗೋಣ. ಏ ಇಲ್ಲಮ್ಮ, ನಾನು ಬರಲ್ಲ, ನೀವೇ ಹೋಗಿ ಬರ್ರಿ, ನನಗೆ ಓಟನು ಆಗಲ್ಲ, ನಾವು ಯಾವಾಗ ನಾವು ಹೋಗ್ತೀವಿ, ನಾನು ನಿಮ್ಮಪ್ಪಯ್ಯ, ನೀವೇ ಹೋಗಿ ಬರ್ರಿ. ಇವಾಗ ಹೋಸಾರು ನೀವೇ ಹೋಗ್ತಾ ಇದ್ದೀರಾ, ಇಲ್ಲಿ ಬೇರೆ ಕೆಲಸದಾರಲ್ಲೇ ಬರ್ತಾರೆ, ಇಲ್ಲಿ ಇರಬೇಕು ಒಬ್ಬರು, ಹೋಗಿ ಬರ್ರಿ ನೀವೇನು. ಸಂಗೀತ ನೀನು ಹರ್ಷಿತಾನು ಬರ್ತಾಳೇನ ಈಗ, ಹೋಗಿ ಬರ್ರಿ. ಎಲ್ಗಮ್ಮ, ನಾನು ಬರಲ್ಲ ಅಂತೀಯ ಶಾಂತಮ್ಮ? ಎಲ್ಗೂ ಇಲ್ಲ ಕಣ್ಣಿಂಗಜ್ಜಿ, ನಮ್ಮ ದೀಕ್ಷಾರವ್ರಿಗೆ ಹೋಗ್ತಾರಂತೆ ಬಾರಮ್ಮ ನೀನು ಅಂತಂದ್ರು, ಅದಕ್ಕೆ ಬೋರಲ್ ಕಣಮ್ಮ, ನನಗೆ ಆಗಲ್ಲ, ಒಟ್ಟು ತಲೆನೈತಿ ತೆಲ್ಗನ ಬಸ್ನಾಗ ಹೋದ್ರೆ ಚೆನ್ನಾಗಿ ಇಲ್ದಂಗೆ ಆಗುತ್ತೆ, ಅದಕ್ಕೆ ಹೋಗಿ ಬರ್ರಿ ನೀವೇನೆ ಅಂತ ಹೇಳ್ತಿದ್ದೆ. ಓ ದೀಕ್ಷಮ್ಮರವ್ರಿಗೆ ಹೊಲ್ಟವ್ರೇನು? ನೆನ್ನೆ ಚಿನ್ನ ಹೋಗೈತೆ, ಯಾಕಾಲ ಇವತ್ತು ನೀವು ಹೋಗ್ತೀರಾ? ಯಾಕೆ ಅಳ್ತಿದ್ಲು ಕಣ್ಣಿಂಗಜ್ಜಿ ನೆನ್ನೆ ಸಹ ಹೋಗ್ಬೇಕಾದ್ರೆ, ಯಾಕೆ ಸಖತ್ತು ಅಳ್ತಿದ್ಲು. ನೋಡು ಯಾರು ಬರಲ್ಲ ಅತ್ಲಾಗೆ, ಅಲ್ಲೇ ಇರಬೇಕಾಗುತ್ತೆ, ನಮ್ಮ ದೂರ ಊರು, ಯಾಕೋ ನಮ್ಮ ಅಕ್ಕರೆಲ್ಲ ಬರ್ತಾರೋ ಇಲ್ವೋ ಅಂತ ಹೇಳಿ ಅಳ್ತಾ ಇದ್ಲು. ಅದಕ್ಕೇನೆ ಎಲ್ಲರೂ ಹೋಗಿ ಬಂದರೆ ಅವ್ಳಿಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ ಅಂತ ಹೇಳಿ, ಅದಕ್ಕೆ ನಾವು ಶೀತಾಕನು ಬರ್ತಾಳಂತೆ, ಮೂವರು ಹೋಗಿ ಬರೋಣ ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದೇ ಅವಳು ನಾವು ದೂರ ಹೋಗ್ತೀವಿ, ಯಾರು ಬರ್ದಂಗೆ ಆಗ್ತಾರೆ ಅಂತ ಹೇಳಿ ಅಳ್ತಾ ಇದ್ದಾಳೆ. ಹೋಗಿ ಬರ್ರಮ್ಮ, ಹೋಗಿ ಬರ್ರಿ, ಹೊಸಾರು ಹೋಗಿ ಬಂದರೆ ನಮ್ಮ ಅಕ್ಕರು ಬಂದರು ಅಂತ ಹೇಳಿ ಅವ್ಳಿಗೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹೋಗಿ ಬರ್ರಿ. ಹೆಂಗು ಚಿರುನು ಬೇರೆ ಭಾವನು ಬಂದಿಲ್ಲ, ಹೋಗಿ ಬರ್ರಮ್ಮ. ನಮ್ಮ ಸಂಗೀತ ಚಿರು ಮೇಲೆ ಒಂದಿಟ್ಟು ಅನುಮಾನ ಪಟ್ಲು, ಹೆಂಗೋ ಏನೋ ನೋಡ್ಕೊಂತಾನೋ ಇಲ್ವೋ ಅಂತ ಅಂದ್ಲು. ಅದಕ್ಕೆ ಅವನ ಬಗ್ಗೆ ಏನು ಅನುಮಾನ ಮಾಡೋಂಗಿಲ್ಲಮ್ಮ, ಚೆನ್ನಾಗಿ ನೋಡ್ಕೊಂತಾನೆ, ಒಳ್ಳೆ ಹುಡುಗ, ಇವ್ಳಿಗೆ ಒಂದಿಟ್ಟು ಸೆಡವು ಜಾಸ್ತಿ, ಒಂದಿಷ್ಟು ಜಂಬ ಅಂತ ಹೇಳಿ ಮಾತಾಡ್ತಿದ್ವಿ ಕಣ್ಣಿಂಗಜ್ಜಿ. ಚೀರಪ್ಪನ ಬಗ್ಗೆ ಏನು ಹೇಳಂಗಿಲ್ಲ ಬಿಡು, ಒಳ್ಳೆ ಹುಡುಗ, ಭಾಳ ಚೆನ್ನಾಗಿ ನೋಡ್ಕೊಂತಾನೆ. ಅವನ ಬಗ್ಗೆ ಏನು ಸುಮ್ಮನೆ ಮಾತಾಡಂಗಿಲ್ಲ. ಇನ್ನು ನಿಮ್ಮ ಪಿಳ್ಳೆದೆ ಒಂದಿಟ್ಟು ಸೆಡವು ಜಾಸ್ತಿ, ಎದ್ದೆದ್ರಿ ಮಾತಾಡೋದು, ಅದು ಅವಳು ನಾನು ಹೇಳ್ದಂಗೆ ನಡಿಬೇಕು ಅಂಬೋದು, ಇವಳ್ದೆ ಒಂದಿಷ್ಟು ಸೆಡವು. ಚಿರಿಯನು ಒಳ್ಳೆ ಹುಡುಗ ಕಣಮ್ಮ, ಇಲ್ಲಿದ್ದ ನೋಡ್ತಿರ್ಲಿಲ್ಲ ನಾವು, ಯೋಟು ಒಳ್ಳೆ ಹುಡುಗ ಅಂತ ಹೇಳಿ ಶಾಂತಮ್ಮ ಏನನ ಹೇಳಿರೆ ಮೀರ್ತಿರ್ಲಿಲ್ಲ. ಇಂಥ ಬದುಕು ಮಾಡ್ಸಪ್ಪ ಅಂತ ಹೇಳಿರೆ ತಪ್ಪಿಸ್ತಿರ್ಲಿಲ್ಲ. ಆ ಕೆಲಸ ಆಗತಕ್ಕನ ಜವಾಬ್ದಾರಿಯಿಂದನ ಮಾಡ್ಸಾನೆ, ಏನೋ ಒಂದು ಪ್ರತಿಯೊಂದು ಕೆಲಸನಾಗ್ಲಿ ಹೇಳು ಜವಾಬ್ದಾರಿ ಮಾಡ್ಸಾನು. ನಾವೇನು ಹೊಡೆದೀವಿ ಇವತ್ತು, ಪಾಪ ಸುಮ್ಮನೆ ಅನ್ಯಾಯ ಆಡಬಾರ್ದು. ಒಳ್ಳೆ ಹುಡುಗ, ಎಲ್ಲೇನೋ ಏನೋ ನಾವು ನೋಡಿದ ಮಟ್ಟಿಗೇನ ಚಿರು ಒಳ್ಳೆ ಹುಡುಗ ಅಪ್ಪ. ಓನಜ್ಜಿ, ನನಗೆ ಗಂಡು ಮಕ್ಳು ಇಲ್ದಿದ್ರು ಅವನ್ನೇ ಚಿರುನ್ನ ನನ್ನ ಮಗ ಅಂತ ಅನ್ಕೊಂಡಿದ್ದು ನಾನು. ನಾನೇನ ಹೇಳು ಎಂಥ ಬದುಕು ಮಾಡಪ್ಪ ಅಂದರೆ ಮಾಡಲ್ಲ ಕಣತ್ತೆ ಅಂತಿರ್ಲಿಲ್ಲ. ಸರಿ ಆಯ್ತತೆ ಮಾಡ್ತೀನಿ ಅಂತ ಹೇಳಿ ಏನನ ಹೇಳು, ಹೊಲ್ದಗಳದ್ದು ಬದುಕಿ ಹೇಳು, ಮನೆಯವ್ರದ್ದು ಏನಾನ ಒಂದು ಕೆಲಸ ಹೇಳು ತಪ್ಪಿಸ್ತಿರ್ಲಿಲ್ಲ. ಇವಳಿನ ನಮ್ಮ ಅಮ್ಮಗೆ ಒಂದು ಲೋಟ ಕಾಫಿ ಕಾಸು ಕೊಡೋಕ್ಕೂ ಹೋಗಮ್ಮ, ಆಗ್ಲೆಲ್ಲ ತಲೆನೋವು ಅಂತೀಯ, ಆಗ್ಲೆಲ್ಲ ನೀನು ಕಾಫಿ ಟೀ ಮಾಡಬೇಕು, ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಿಟ್ಟಾಗಳು. ನಮ್ಮ ಅಮ್ಮ ಹೇಳಿರೋ ಮಾತು ಮಾತ್ರ ಮೀರ್ತಿರ್ಲಿಲ್ಲ ಕಣ್ಣಿಂಗಜ್ಜಿ. ನಮ್ಮ ದೀಕ್ಷನ್ನೇ ಸ್ವಲ್ಪ ಜಂಬ ಜಾಸ್ತಿ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮೂವರು ಅಕ್ಕ ಇರಲ್ಲನ ನಮ್ಮ ದೀಕ್ಷನ್ ನೋಡೋಕ್ಕೆ ಹೊರಟಿದ್ದೀವಿ. ಹೋಗಿ ಅವ್ರ ಊರಿಗೆ ಹೋಗಿ ಮಾತಾಡ್ಸ್ಕೊಂಬರೋಣ, ಯಾಕೋ ತುಂಬ ಅಳ್ತಿದ್ಲಲ್ಲ, ಬೇಜಾರಾಗಿದ್ದಾಳೆ, ಮಾತಾಡ್ಸ್ಕೊಂಬಂದರೆ ಅವಳಿಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ನಾವೆಲ್ಲನ ನಮ್ಮ ದೀಕ್ಷಾರ ಊರಿಗೆ ಹೊರಟಿದ್ದೀವಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.